ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಏನಪ್ಪ ಇವತ್ತು ಕೈಯಲ್ಲಿ ಫೋನ್ ಇಟ್ಕೊಂಡೆಲ್ಲ ಬಂದ್ಬಿಟ್ಟಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಇವತ್ತು ಫೋನ್ದೇ ಸುದ್ದಿ. ನಿಮ್ಮ ಫೋನಲ್ಲಿ ವಾಟ್ಸಪ್ ವರ್ಕ್ ಆಗ್ತಾ ಇದೆಯಾ? ಒಂದ್ಸಲ ಚೆಕ್ ಮಾಡಿ, ನಾನು ನೋಡ್ತೀನಿ. ನನ್ನ ಫೋನಲ್ಲಿ ವರ್ಕ್ ಆಗ್ತಾ ಇದೆ. ನಿಮ್ಮ ಫೋನಲ್ಲಿ ವರ್ಕ್ ಆಗ್ತಾ ಇದೆಯಾ? ಚೆಕ್ ಮಾಡಿದ್ರಾ? ಓಕೆ. ಈಗ ಈ ವಾಟ್ಸಪ್ ಬಗ್ಗೆನೇ ನಿಮಗೆ ಒಂದಷ್ಟು ವಿಚಾರಗಳನ್ನು ಹೇಳೋಕ್ಕೆ ಬಂದಿದ್ದೀನಿ. ಯಾಕಂದರೆ ಇನ್ನು ಮುಂದೆ ವಾಟ್ಸಪ್ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ಮತ್ತು ಹಳೆ ಐಫೋನ್ಗಳಲ್ಲಿ ವರ್ಕ್ ಆಗಲ್ವಂತೆ. ಈಗಲ್ಲ ಕಣ್ರಿ, ಜನವರಿ 1ನೇ ತಾರೀಕಿಂದ ಹೊಸ ವರ್ಷಕ್ಕೆ ಎಲ್ರಿಗೂ ವಿಶ್ ಮಾಡೋಣ ಅಂತ ವಾಟ್ಸಪ್ ಓಪನ್ ಮಾಡೋರಿಗೆ ಶಾಕ್ ಆಗ್ಬೋದು. ಅದಕ್ಕೆ ಮೊದಲೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಮೆಟಾ ಕಂಪ್ನಿ ಹೀಗೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಕೆಲವೊಂದು ಹಳೆ ಫೋನ್ಗಳಲ್ಲಿ ಇನ್ನು ಮುಂದೆ ವಾಟ್ಸಪ್ ಆಕ್ಸೆಸ್ ಇರುವುದಿಲ್ಲ. HD ಬ್ಲಾಗ್ ವರದಿ ಪ್ರಕಾರ ಮಿನಿಮಮ್ 20 ಬಗೆಯ ಸ್ಮಾರ್ಟ್ಫೋನ್ಗಳಲ್ಲಿ ಇನ್ಮುಂದೆ ವಾಟ್ಸ್ಆ್ಯಪ್ ಕಾಣಿಸೋದೇ ಇಲ್ಲ. ಅದು ಜನವರಿ 1ನೇ ತಾರೀಕು. ಹೊಸ ವರ್ಷದ ಮೊದಲ ದಿನದಿಂದಲೇ ಸ್ಮಾರ್ಟ್ ಮೊಬೈಲ್ಗಳಲ್ಲಿ ವಾಟ್ಸ್ಆ್ಯಪ್ ವರ್ಕ್ ಆಗೋದಿಲ್ಲ. ಆಂಡ್ರಾಯ್ಡ್, ಕಿಟ್ಕ್ಯಾಟ್ ಈ ಡಿವೈಸ್ಗಳನ್ನು ಇವತ್ತಿಗೂ ಉಪಯೋಗಿಸ್ತಿರೋ ಹಾಗೂ ಹಿಂದಿನ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಹೊಂದಿರೋ ಮೊಬೈಲ್ಗಳಲ್ಲಿ ವಾಟ್ಸ್ಆ್ಯಪ್ ಆಕ್ಸೆಸ್ ಆಗೋದಿಲ್ಲ. ವಾಟ್ಸ್ಆ್ಯಪ್ ಜೊತೆ ಮುಂದಿನ ದಿನಗಳಲ್ಲಿ ಮೆಟಾ ಆ್ಯಪ್ಗಳಾದ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಗಳು ಮಾಯವಾಗಬಹುದು. ಎಷ್ಟು ವರ್ಷ ಹಳೆ ಫೋನ್ಗಳಲ್ಲಿ ವರ್ಕ್ ಆಗೋಲ್ಲ ಗೊತ್ತಾ? ಕನಿಷ್ಠ 10 ವರ್ಷಗಳಷ್ಟು ಹಳೆ ಮೊಬೈಲ್ಗಳಲ್ಲಿ ವಾಟ್ಸ್ಆ್ಯಪ್ ವರ್ಕ್ ಆಗೋದಿಲ್ಲ. ನಿಮ್ದೇನಾದರೂ 5 ರಿಂದ 6 ವರ್ಷದ ಹಳೆ ಫೋನ್ ಆದರೆ ಡೋಂಟ್ ವರಿ, ಆ್ಯಪ್ ಅಪ್ಡೇಟ್ ಮಾಡಿಕೊಂಡ್ರೆ ಸಾಕು. ಈಗ HD ಬ್ಲಾಗ್ನಲ್ಲಿ ಹೇಳಿರೋ ಲಿಸ್ಟ್ ಪ್ರಕಾರ ಯಾವ್ಯಾವ ಫೋನಲ್ಲಿ ವಾಟ್ಸ್ಆ್ಯಪ್ ವರ್ಕ್ ಆಗೋದಿಲ್ಲ ಅನ್ನೋದನ್ನು ನೋಡೋಣ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S3, ಗ್ಯಾಲಕ್ಸಿ ನೋಟ್ 2, ಗ್ಯಾಲಕ್ಸಿ S3, ಗ್ಯಾಲಕ್ಸಿ S4 ಮಿನಿ, HTC One X, One X Plus, HTC 500, HTC 601, Sony Xperia Z, Nexus 4, LG G2 Mini, LG L90, L90, Motorola Moto G, Razer HD, Moto E 2014. ವಾಟ್ಸಪ್ ಹಳೆ ಸ್ಮಾರ್ಟ್ಫೋನ್ಗಳಲ್ಲಿ ಈಗ ಯಾಕೆ ಬಂದ್ ಮಾಡ್ತಾ ಇದೆ ಅನ್ನೋದಕ್ಕೆ ಕಾರಣ, ಈ ಫೋನ್ಗಳು ವಾಟ್ಸಪ್ನ ಹೊಸ ವೈಶಿಷ್ಟ್ಯಗಳಿಗೆ ಸಪೋರ್ಟ್ ಆಗುವುದಿಲ್ಲ. ವಾಟ್ಸಪ್ ಮೂಲಕ AI ಸೇರಿದಂತೆ ಹಲವು ವೈಶಿಷ್ಟ್ಯಗಳು ಬರಲಿದೆ. ಇವು ಹಿಂದಿನ ವರ್ಷನ್ನಲ್ಲಿ ಕೆಲಸ ಮಾಡೋದಿಲ್ಲ. ಹೀಗಾಗಿ ವಾಟ್ಸಪ್ ಹಳೆ ಫೋನಿಂದ ತೆಗೆಯಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.